14 ಆರೋಪಿಗಳು ಹೊಡೆದಿದ್ದಕ್ಕೆ ಎಲ್ಲಾ ಕಡೆ ಬ್ಲಡ್ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿಕೊಳ್ಳಲಾಗಿದೆ. ಎಸ್ಪಿಪಿ ವಾದಕ್ಕೆ ಏನಾದರೂ ಆಧಾರವಿದೆಯಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಸಿ.ವಿ. ನಾಗೇಶ್. ಯಾರಿಗೆ ಇವರು ಕತೆ ಹೇಳ್ತಾರೆ ಅಂತ ಹೇಳಿ ಸಿ.ವಿ. ನಾಗೇಶ್ ಪ್ರಶ್ನೆ ಮಾಡಿದ್ದಾರೆ. 14 ಆರೋಪಿಗಳು ಸೇರಿ ಹಲ್ಲೆ ಮಾಡಿದ್ದಾರೆ. ಪ್ರಸನ್ನಕುಮಾರ್ ಅವರು ಆರ್ಗ್ಯುಮೆಂಟ್ ಮಾಡುವಾಗ ಹೇಳಿದ್ರು ಹಲ್ಲೆಗೆ ಕೂಡ ಸಾಕ್ಷ್ಯಗಳಿದೆ ಅಂತ ಹೇಳಿ. ಈ ವಿಚಾರಕ್ಕೆ ಇದೀಗ ಸಿ.ವಿ. ನಾಗೇಶ್ ಅವರು ಕೌಂಟರ್ ಕೊಡ್ತಿದ್ದಾರೆ. ಯಾರಿಗೆ ಕತೆ ಹೇಳ್ತಿದ್ದಾರೆ, ಏನಾದ್ರೂ ಸಾಕ್ಷ್ಯ ಇದೆಯಾ? 14 ಜನನೂ ಹೋಗಿ ಹಲ್ಲೆ ಮಾಡಿದ್ರು ಅನ್ನೋದಕ್ಕೆ ಪ್ರಬಲ ವಾದವನ್ನ ಮಂಡನೆ ಮಾಡ್ತಿದ್ದಾರೆ ಸಿ.ವಿ. ನಾಗೇಶ್ ಅವರು. ಸದ್ಯಕ್ಕೆ ದರ್ಶನ್ ಅವರ ಸರ್ಜರಿ ಡೇಟ್ ಅಂತೂ ಫಿಕ್ಸ್ ಆಗಿದೆ. ಡಿಸೆಂಬರ್ 11ನೇ ತಾರೀಕು ಸರ್ಜರಿ ಅಂತ ಹೇಳಿ ಸಿ.ವಿ. ನಾಗೇಶ್ ಅವರೇ ಕೋರ್ಟ್ ಮುಂದೆ ಹೇಳಿದ್ದಾರೆ. ಸಾಮಾನ್ಯವಾಗಿ ಕೋರ್ಟ್ನ ಮುಂದೆ ಹೇಳಿದ ನಂತರದಲ್ಲಿ ಆ ದಿನಾಂಕವನ್ನ ಬದಲು ಮಾಡೋ ಹಾಗಿಲ್ಲ. ಬದಲು ಮಾಡಿದ್ರು ಕೂಡ ಅದಕ್ಕೆ 108 ಪ್ರಶ್ನೆಗಳನ್ನ ಎದುರಿಸಲೇಬೇಕಾಗತ್ತೆ, ಅನಿವಾರ್ಯ ಆಗತ್ತೆ. ಡಿಸೆಂಬರ್ 11ಕ್ಕೆ ಈ ಮಧ್ಯಂತರ ಜಾಮೀನಿನ ಅವಧಿ ಕೂಡ ಮುಕ್ತಾಯವಾಗ್ತದೆ. ಅದೇ ಸಮಯಕ್ಕೆ ದರ್ಶನ್ಗೆ ಸರ್ಜರಿ ಕೂಡ ಫಿಕ್ಸ್ ಆಗಿದೆ. ಹೆಂಗಿದು ಅನ್ನೋ ಪ್ರಶ್ನೆಗೆ ಸಿ.ವಿ. ನಾಗೇಶ್ ಅವರೇ ಉತ್ತರ ಕೊಟ್ಟಿದ್ದಾರೆ. ಮಧ್ಯಂತರ ಜಾಮೀನು ಅರ್ಜಿಯ ಅವಧಿ ವಿಸ್ತರಣೆಗೂ ಕೂಡ ಪ್ರತ್ಯೇಕವಾಗಿ ಅರ್ಜಿಯನ್ನ ಹಾಕೊಂಡಿದ್ದೇವೆ. ನಮಗೆ 6 ವಾರ ಸಾಕೋಗೋದಿಲ್ಲ. ಸರ್ಜರಿಗೆ ಡೇಟ್ ಕೊಟ್ಟಿರೋದೇ ಡಿಸೆಂಬರ್ 11ಕ್ಕೆ. ಹೀಗಾಗಿ ಮತ್ತಷ್ಟು ದಿನಗಳ ಕಾಲ ಜಾಮೀನು ಬೇಕು ಅಂತ ಹೇಳಿ ಅರ್ಜಿಯನ್ನ ಹಾಕೊಂಡಿದ್ದೇವೆ ಅಂತ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆ ಮಾಡಿದ್ದಾರೆ. ಪ್ರಾಸಿಕ್ಯೂಷನ್ ಜೊತೆ ಸೇರಿ ವೈದ್ಯರು ವರದಿ ತಿರುಚಿದ್ದಾರೆ. ವೈದ್ಯರ ಮೇಲೂ ಕೂಡ ಸಿ.ವಿ. ನಾಗೇಶ್ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಬಹುಶಃ ಈ ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಪೋಸ್ಟ್ಮಾರ್ಟಮ್ಗಳಾಗಿರುತ್ತೆ, ಅದಕ್ಕೆ ಸಂಬಂಧಪಟ್ಟ ವಿಚಾರ ಪ್ರಸ್ತಾಪ ಮಾಡ್ತಿರ್ಬೋದು ಸಿ.ವಿ. ನಾಗೇಶ್ ಅವರು. ಯಾಕಂತಂದ್ರೆ ಇಡೀ ಕಿಡ್ನಾಪ್, ಕೊಲೆ ಇದೆಲ್ಲವೂ ಕೂಡ ಪೊಲೀಸರ ಸೃಷ್ಟಿ ಅಂತ ಹೇಳಿಬಿಟ್ಟಿದ್ರು ಸಿ.ವಿ. ನಾಗೇಶ್. ಅದಕ್ಕೆ ಪೂರಕವಾಗಿ ವಾದ ಮಂಡನೆ ಮುಂದುವರೆಸಿದ್ದಾರೆ. ಮೊದಲ ಹೇಳಿಕೆ ಕೊಟ್ಟು 4 ತಿಂಗಳಾದ್ಮೇಲೆ ಪುನೀತ್ ಅವರ ಹತ್ರ 2ನೇ ಹೇಳಿಕೆಯನ್ನ ಪಡಿತಾರೆ. ಪುನಃ ಸಾಕ್ಷ್ಯದಾರರ ಹತ್ರನೇ ಮತ್ತೆ ಹೇಳಿಕೆಗಳನ್ನ ಪಡೆದಿರೋದು. 4 ತಿಂಗಳ ಬಳಿಕ ಯಾಕೆ ಇಷ್ಟು ಟೈಮ್ ಗ್ಯಾಪ್ ಯಾಕೆ ಅನ್ನೋದು ಪ್ರಶ್ನೆ. ಸಾಕ್ಷಿದಾರ ಪುನೀತ್ ಅವರ ಬಗ್ಗೆನೇ ಮತ್ತೆ ಉಲ್ಲೇಖ ಮಾಡಿದ್ದಾರೆ ಸಿ.ವಿ. ನಾಗೇಶ್. ಮೊದಲ ಹೇಳಿಕೆಗೂ 2ನೇ ಹೇಳಿಕೆಗೂ 4 ತಿಂಗಳ ಸಮಯ ಯಾಕೆ ಬೇಕಾಯಿತು? ಇಷ್ಟು ವಿಳಂಬವಾಗಿ ಸಾಕ್ಷ್ಯಗಳ ಬಳಿಯಲ್ಲಿ ಮತ್ತೆ ಹೇಳಿಕೆಯನ್ನ ಪಡೀಲಿಕ್ಕಿರುವ ಉದ್ದೇಶ ಆದ್ರೂ ಏನು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಸಿ.ವಿ. ನಾಗೇಶ್. ಮೊದಲ ಹೇಳಿಕೆಯನ್ನ ದಾಖಲಿಸಿ 4 ತಿಂಗಳ ನಂತರದಲ್ಲಿ 2ನೇ ಹೇಳಿಕೆ, ಇದರ ಹಿಂದಿನ ಉದ್ದೇಶ ಏನು? ಸಿ.ವಿ. ನಾಗೇಶ್ ಅವರ ಪ್ರಶ್ನೆ. ರೆಗ್ಯುಲರ್ ಬೇಲ್ ಅಪ್ಲಿಕೇಶನ್, ರೆಗ್ಯುಲರ್ ಬೇಲ್ನ ಅರ್ಜಿಯ ವಿಚಾರಣೆ ಇದೀಗ ಕೋರ್ಟ್ ನಡೆಸ್ತಾ ಇದೆ. ಈ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರಾದ ಸಿ.ವಿ. ನಾಗೇಶ್ ಅವರದು ಪ್ರಬಲವಾದ ವಾದ ಮಂಡನೆ. ಪುನೀತ್ 2ನೇ ಹೇಳಿಕೆಗೆ ತೆಗೆದುಕೊಂಡ ಸಮಯ, ಇದರ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ ಸಿ.ವಿ. ನಾಗೇಶ್. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ ಧ್ರುವ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ಧ್ರುವ. ಈಗ ಎಸ್ಪಿಪಿ ಪ್ರಸನ್ನಕುಮಾರ್ ಅವರ ಪ್ರತಿಯೊಂದು ವಾದದ ವಿಚಾರಕ್ಕೂ ಕೂಡ ಕೌಂಟರ್ ಕೊಡ್ತಿದ್ದಾರೆ ಸಿ.ವಿ. ನಾಗೇಶ್ ಅವರು. ಅದರಲ್ಲೂ ಪ್ರಾಸಿಕ್ಯೂಷನ್, ವೈದ್ಯರು ಎಲ್ಲರೂ ಕೈನಲ್ಲಿ ಕೈ ಮಿಲಾಯಿಸಿ ಸುಳ್ಳು ಸಾಕ್ಷ್ಯಗಳನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನೋ ಹಂತದ ವಾದ ಮಂಡನೆ. ಎಸ್ ಸ್ಮಿತಾ, ಮುಖ್ಯವಾಗಿ ಈಗ ಇಷ್ಟು ದಿನ ಪ್ರಾಸಿಕ್ಯೂಷನ್ ಮೇಲೆ ಅನುಮಾನ ಆರೋಪವನ್ನ ಮಾಡ್ತಾ ಇದ್ದಂತಹ ಸಿ.ವಿ. ನಾಗೇಶ್ ಅವರು ಇವತ್ತು ವೈದ್ಯಕೀಯ ವರದಿಗಳೇ ಸರಿಯಿಲ್ಲ, ವೈದ್ಯರು ಪ್ರಾಸಿಕ್ಯೂಷನ್ ಜೊತೆ ಸೇರ್ಕೊಂಡು ಈ ರಿಪೋರ್ಟ್ ಗಳನ್ನೆಲ್ಲ ತಿರುಚಿದ್ದಾರೆ ಎನ್ನುವಂಥದ್ದನ್ನ ಗಂಭೀರ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ವರದಿಯನ್ನ ಕೂಡ ನೀಡಿದ್ರು. ಅವರು ಯಾವ ರೀತಿ ಸತ್ರು ಎನ್ನುವಂತಹ ಒಂದು ವರದಿಯನ್ನ ಕೂಡ ನೀಡಿದ್ರು ವೈದ್ಯರು. ಆ ವರದಿಯಲ್ಲೇ ಅನುಮಾನ ಇದೆ, ಇದನ್ನ ತಿರುಚಿದ್ದಾರೆ ಎನ್ನುವಂತ ಒಂದು ಗಂಭೀರ ಆರೋಪವನ್ನ ಕೂಡ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ವೈದ್ಯಕೀಯ ದಾಖಲೆಗಳಿದ್ದಾವೆ ಅಂತ ಹೇಳಿ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಹೇಳಿದ್ರು. ತಜ್ಞರು, ಎಕ್ಸ್ಪರ್ಟ್ಗಳು ಈ ಮಾಹಿತಿ ಅಂದ್ರೆ ಯಾವ ರೀತಿ ಹಲ್ಲೆ ಆಗಿದೆ, ಎಲ್ಲೆಲ್ಲ ಗಾಯ ಆಗಿದೆ, ಒಂದು ಗಾಯದಿಂದ ರೇಣುಕಾ ಸ್ವಾಮಿ ಏನು ಸತ್ತಿಲ್ಲ, ಅವರಿಗೆ ಇವರು ಮನ ಬಂದಂತೆ ಥಳಿಸಿದ್ದಾರೆ, ಹೀಗಾಗಿ ಆತ ಸತ್ತಿರೋದು ಅನ್ನುವಂಥದ್ದನ್ನ ಕೂಡ ಅವರು ವಾದವನ್ನ ಮಾಡಿದ್ರು. ಆದ್ರೆ ಈಗ ವೈದ್ಯರು ಕೂಡ ಈ ವೈದ್ಯರು ಪ್ರಾಸಿಕ್ಯೂಷನ್ ಜೊತೆ ಸೇರಿ ಇದನ್ನ ತಿರುಚಿದ್ದಾರೆ ವರದಿಯನ್ನ ಅನ್ನುವಂಥದ್ದನ್ನ ಸಿ.ವಿ. ನಾಗೇಶ್ ಅವರು ಕೂಡ ಹೇಳ್ತಾ ಇದ್ದಾರೆ. ಇನ್ನೊಂದು ವಿಚಾರ,
ಪ್ರಕಾರ ಇನ್ನೊಬ್ಬ ಐ ವಿಟ್ನೆಸ್ ಪುನೀತ್ ಏನಿದ್ದಾರೆ ಇವರನ್ನ 2 ತಿಂಗಳ ನಂತರ ಮತ್ತೊಂದ್ಸಲ ಯಾಕಾಗಿ ವಿಚಾರಣೆ ಮಾಡಿದ್ರು ಇವರು, ಅವರನ್ನ ಹೇಳಿಕೆ ಪಡ್ಕೊಂಡ್ರು ಎನ್ನುವಂತ ಒಂದು ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಮೊದಲ ಬಾರಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಕೂಡ ಅವರನ್ನ ಎಲ್ಲ ಪ್ರಶ್ನೆಗಳನ್ನ ಯಾಕೆ ಕೇಳಿಲ್ಲ, ಇಷ್ಟು ತಡವಾಗಿ ಯಾಕೆ ಅವರನ್ನ ವಿಚಾರಣೆ ಮಾಡಿದ್ರು ಎನ್ನುವಂತಹ ಒಂದು ಪ್ರಶ್ನೆಯನ್ನ ಕೂಡ ಕೇಳ್ತಾ ಇದ್ದಾರೆ. ಅದಲ್ಲದೆ ಅವರು ಯಾವ ಕಡೆ ಅಂದ್ರೆ ಅವರನ್ನ ವಿಚಾರಣೆ ಮಾಡೋದು ಯಾಕೆ ತಡವಾಯ್ತು ಅನ್ನುವಂಥದ್ದನ್ನ ಕೂಡ ನ್ಯಾಯಾಧೀಶರ ಮುಂದೆ ನ್ಯಾಯಮೂರ್ತಿಗಳ ಮುಂದೆ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಚಾರ, ಈ ಸಾಕ್ಷಿತನ ಹೇಳಿಕೆಯಲ್ಲಿ ಈ ಕೊಲೆ ನಡೆದಂತಹ ವಿಚಾರ ನಿನಗೆ ಹೇಗೆ ಗೊತ್ತಾಯ್ತು ಅನ್ನುವಂಥದ್ದಂದ್ರೆ, ನಾನು ಟಿವಿಯನ್ನ ನೋಡಿ ಈ ಒಂದು ವಿಚಾರ ನನಗೆ ಗೊತ್ತಾಯ್ತು ಎನ್ನುವಂಥದ್ದನ್ನ ಹೇಳ್ತಾನೆ. ಹಾಗಾದ್ರೆ ಆತ ಅಲ್ಲೆಲ್ಲೋ ದೂರ ಇದ್ದಲ್ಲಿ ಅಲ್ಲಿ ಹೋಗಿ ಅವನಿಗೆ ಗೊತ್ತಾಯ್ತು ಅಂದ್ರೆ ಈತ ಇಲ್ಲಿ ಇರ್ಲಿಲ್ವಾ ಎನ್ನುವಂಥದ್ದನ್ನ ಕೂಡ ಕೇಳ್ತಾ ಹೋಗ್ತಾರೆ. ಆದ್ರೆ SPP ಪ್ರಸನ್ನ ಕುಮಾರ್ ಅವರು ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ, ಸಂಪರ್ಕದಲ್ಲಿರಿ. 14 ಆರೋಪಿಗಳು ಹೊಡೆದಿದ್ದಕ್ಕೆ ಎಲ್ಲಾ ಕಡೆ ಬ್ಲಡ್ ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡಿಕೊಳ್ಳಲಾಗಿದೆ. SPP ವಾದಕ್ಕೆ ಏನಾದ್ರೂ ಆಧಾರವಿದೆಯಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ CV ನಾಗೇಶ್. ಯಾರಿಗೆ ಇವರು ಕತೆ ಹೇಳ್ತಾರೆ ಅಂತ ಹೇಳಿ CV ನಾಗೇಶ್ ಪ್ರಶ್ನೆ ಮಾಡಿದ್ದಾರೆ. 14 ಆರೋಪಿಗಳು ಸೇರಿ ಹಲ್ಲೆ ಮಾಡಿದ್ದಾರೆ. ಪ್ರಸನ್ನ ಕುಮಾರ್ ಅವರು ಆರ್ಗ್ಯುಮೆಂಟ್ ಮಾಡುವಾಗ ಹೇಳಿದ್ರು ಹಲ್ಲೆಗೆ ಕೂಡ ಸಾಕ್ಷ್ಯಗಳಿದೆ ಅಂತ ಹೇಳಿ. ಈ ವಿಚಾರಕ್ಕೆ ಇದೀಗ CV ನಾಗೇಶ್ ಅವರು ಕೌಂಟರ್ ಕೊಡ್ತಿದ್ದಾರೆ. ಯಾರಿಗೆ ಕತೆ ಹೇಳ್ತಿದ್ದಾರೆ, ಏನಾದ್ರೂ ಸಾಕ್ಷ್ಯ ಇದೆಯಾ? 14 ಜನನೂ ಹೋಗಿ ಹಲ್ಲೆ ಮಾಡಿದ್ರು ಅನ್ನೋದಕ್ಕೆ ಪ್ರಬಲ ವಾದವನ್ನ ಮಂಡನೆ ಮಾಡ್ತಿದ್ದಾರೆ CV ನಾಗೇಶ್ ಅವರು. ಸದ್ಯಕ್ಕೆ ದರ್ಶನ್ ಅವರ ಸರ್ಜರಿ ಡೇಟ್ ಅಂತೂ ಫಿಕ್ಸ್ ಆಗಿದೆ. ಡಿಸೆಂಬರ್ 11ನೇ ತಾರೀಕು ಸರ್ಜರಿ ಅಂತ ಹೇಳಿ CV ನಾಗೇಶ್ ಅವರೇ ಕೋರ್ಟ್ ಮುಂದೆ ಹೇಳಿದ್ದಾರೆ. ಸಾಮಾನ್ಯವಾಗಿ ಕೋರ್ಟ್ನ ಮುಂದೆ ಹೇಳಿದ ನಂತರದಲ್ಲಿ ಆ ದಿನಾಂಕವನ್ನ ಬದಲು ಮಾಡೋ ಹಾಗಿಲ್ಲ. ಬದಲು ಮಾಡಿದ್ರು ಕೂಡ ಅದಕ್ಕೆ 108 ಪ್ರಶ್ನೆಗಳನ್ನ ಎದುರಿಸಲೇಬೇಕಾಗತ್ತೆ, ಅನಿವಾರ್ಯ ಆಗತ್ತೆ. ಡಿಸೆಂಬರ್ 11ಕ್ಕೆ ಈ ಮಧ್ಯಂತರ ಜಾಮೀನಿನ ಅವಧಿ ಕೂಡ ಮುಕ್ತಾಯವಾಗ್ತದೆ. ಅದೇ ಸಮಯಕ್ಕೆ ದರ್ಶನ್ಗೆ ಸರ್ಜರಿ ಕೂಡ ಫಿಕ್ಸ್ ಆಗಿದೆ. ಹೆಂಗಿದು ಅನ್ನೋ ಪ್ರಶ್ನೆಗೆ CV ನಾಗೇಶ್ ಅವರೇ ಉತ್ತರ ಕೊಟ್ಟಿದ್ದಾರೆ. ಮಧ್ಯಂತರ ಜಾಮೀನು ಅರ್ಜಿಯ ಅವಧಿ ವಿಸ್ತರಣೆಗೂ ಕೂಡ ಪ್ರತ್ಯೇಕವಾಗಿ ಅರ್ಜಿಯನ್ನ ಹಾಕೊಂಡಿದ್ದೇವೆ. ನಮಗೆ 6 ವಾರ ಸಾಕೋಗೋದಿಲ್ಲ. ಸರ್ಜರಿಗೆ ಡೇಟ್ ಕೊಟ್ಟಿರೋದೇ ಡಿಸೆಂಬರ್ 11ಕ್ಕೆ. ಹೀಗಾಗಿ ಮತ್ತಷ್ಟು ದಿನಗಳ ಕಾಲ ಜಾಮೀನು ಬೇಕು ಅಂತ ಹೇಳಿ ಅರ್ಜಿಯನ್ನ ಹಾಕೊಂಡಿದ್ದೇವೆ ಅಂತ CV ನಾಗೇಶ್ ಅವರು ವಾದ ಮಂಡನೆ ಮಾಡಿದ್ದಾರೆ. ಪ್ರಾಸಿಕ್ಯೂಷನ್ ಜೊತೆ ಸೇರಿ ವೈದ್ಯರು ವರದಿ ತಿರುಚಿದ್ದಾರೆ. ವೈದ್ಯರ ಮೇಲೂ ಕೂಡ CV ನಾಗೇಶ್ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಬಹುಶಃ ಈ ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಪೋಸ್ಟ್ ಮಾರ್ಟಮ್ಗಳಾಗಿರುತ್ತೆ, ಅದಕ್ಕೆ ಸಂಬಂಧಪಟ್ಟ ವಿಚಾರ ಪ್ರಸ್ತಾಪ ಮಾಡ್ತಿರ್ಬೋದು CV ನಾಗೇಶ್ ಅವರು. ಯಾಕಂತಂದ್ರೆ ಇಡೀ ಕಿಡ್ನಾಪ್, ಕೊಲೆ ಇದೆಲ್ಲವೂ ಕೂಡ ಪೊಲೀಸರ ಸೃಷ್ಟಿ ಅಂತ ಹೇಳಿಬಿಟ್ಟಿದ್ರು CV ನಾಗೇಶ್. ಅದಕ್ಕೆ ಪೂರಕವಾಗಿ ವಾದ ಮಂಡನೆ ಮುಂದುವರೆಸಿದ್ದಾರೆ. ಮೊದಲ ಹೇಳಿಕೆ ಕೊಟ್ಟು 4 ತಿಂಗಳಾದ್ಮೇಲೆ ಪುನೀತ್ ಅವರ ಹತ್ರ 2ನೇ ಹೇಳಿಕೆಯನ್ನ ಪಡಿತಾರೆ. ಪುನಃ ಸಾಕ್ಷ್ಯದಾರರ ಹತ್ರನೇ ಮತ್ತೆ ಹೇಳಿಕೆಗಳನ್ನ ಪಡೆದಿರೋದು. 4 ತಿಂಗಳ ಬಳಿಕ ಯಾಕೆ ಇಷ್ಟು ಟೈಮ್ ಗ್ಯಾಪ್ ಯಾಕೆ ಅನ್ನೋದು ಪ್ರಶ್ನೆ. ಸಾಕ್ಷಿದಾರ ಪುನೀತ್ ಅವರ ಬಗ್ಗೆನೇ ಮತ್ತೆ ಉಲ್ಲೇಖ ಮಾಡಿದ್ದಾರೆ CV ನಾಗೇಶ್. ಮೊದಲ ಹೇಳಿಕೆಗೂ 2ನೇ ಹೇಳಿಕೆಗೂ 4 ತಿಂಗಳ ಸಮಯ ಯಾಕೆ ಬೇಕಾಯ್ತು? ಇಷ್ಟು ವಿಳಂಬವಾಗಿ ಸಾಕ್ಷ್ಯಗಳ ಬಳಿಯಲ್ಲಿ ಮತ್ತೆ ಹೇಳಿಕೆಯನ್ನ ಪಡೀಲಿಕ್ಕಿರುವ ಉದ್ದೇಶ ಆದ್ರೂ ಏನು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ CV ನಾಗೇಶ್. ಮೊದಲ ಹೇಳಿಕೆಯನ್ನ ದಾಖಲಿಸಿ 4 ತಿಂಗಳ ನಂತರದಲ್ಲಿ 2ನೇ ಹೇಳಿಕೆ, ಇದರ ಹಿಂದಿನ ಉದ್ದೇಶ ಏನು? CV ನಾಗೇಶ್ ಅವರ ಪ್ರಶ್ನೆ. ರೆಗ್ಯುಲರ್ ಬೇಲ್ ಅಪ್ಲಿಕೇಶನ್, ರೆಗ್ಯುಲರ್ ಬೇಲ್ನ ಅರ್ಜಿಯ ವಿಚಾರಣೆ ಇದೀಗ ಕೋರ್ಟ್ ನಡೆಸ್ತಾ ಇದೆ. ಈ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರಾದ CV ನಾಗೇಶ್ ಅವರದು ಪ್ರಬಲವಾದ ವಾದ ಮಂಡನೆ. ಪುನೀತ್ 2ನೇ ಹೇಳಿಕೆಗೆ ತೆಗೆದುಕೊಂಡ ಸಮಯ, ಇದರ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ CV ನಾಗೇಶ್.